ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ರಾಜ್ಯದಲ್ಲೇ ಮತ್ತೆ ವಿಶೇಷವಾಗಿ ರಾಷ್ಟ್ರದಲ್ಲೇ ಅತ್ಯಂತ ಪ್ರಥಮ ಮತ್ತೆ ವಿಶೇಷವಾಗಿ ಇತ್ತೀಚೆಗೆ ಸಾವಯವ ಕ್ಷೇತ್ರದಲ್ಲಿ ಸಾವಯವ ತಾಲೂಕು ಅಂತ ಘೋಷಣೆ ಆಗಿರ್ತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು. ವಿಶೇಷವಾಗಿ ಜೊಯ್ಡಾ ತಾಲೂಕಿಗೆ ಬಂದಿದ್ದೀನಿ. ವಿಶೇಷವಾಗಿ ಇಲ್ಲಿ ಜೊಯ್ಡಾ ತಾಲೂಕಲ್ಲಿ ಸಾವಯವ ಅಂತಕ್ಕಂಥದ್ದು ಸಾಕಷ್ಟು ಕೃಷಿ ಪದ್ಧತಿ ಜಾರಿಯಲ್ಲಿದ್ದು ಬಹುತೇಕ ರೈತರು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇಲ್ಲ ಅಂತಕ್ಕಂಥದಕ್ಕೆ ಚೊಚ್ಚಲ ಉದಾಹರಣೆಗಳಿವೆ. ಇತ್ತೀಚೆಗೆ ಕೃಷಿ ಇಲಾಖೆ ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ದೇಶಪಾಂಡೆ ಅವರು ಸೇರಿ ಒಂದ್ ರೀತಿ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ವಿವಿಧ ಫಲಾನುಭವಿಗಳಿಗೆ ಕೊಟ್ಟಿದ್ರು ಸಾಕಷ್ಟು ಸವಲತ್ತುಗಳನ್ನ. ಈಗ ವಿಶೇಷವಾಗಿ ಜೊಯ್ಡಾದಲ್ಲಿ ಅತಿ ಹೆಚ್ಚು ಒಂದ್ ರೀತಿ ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಬೆಳೀತಕ್ಕಂಥ ಬೆಳೆ ಇದೇ ನೋಡಿ, ಭತ್ತ. ವಿಶೇಷವಾಗಿ ಭತ್ತ ಅಂತಕ್ಕಂಥದ್ದು ಯಾವುದೇ ರೀತಿ ಯೂರಿಯಾ ಕಾಂಪೋಸ್ಟ್ ಬೆಳೆ ಹಾಕೋದೇ ಇಲ್ಲ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಾಡಿ ಗೊಬ್ಬರ ಮತ್ತೆ ವಿಶೇಷವಾಗಿ ಒಂದ್ ರೀತಿ ದನಕರುಗಳ ಒಂದ್ ರೀತಿ ಗೊಬ್ಬರ ಮತ್ತೆ ಅರಣ್ಯದಲ್ಲಿರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ಎಲೆ ಮೊಂಪುಗಳನ್ನ ಇದು ಮಾಡಿ ಎಲ್ಲ ಒಂದ್ ಕಡೆ ಇಲ್ಲಿ ಯೂಸ್ ಮಾಡ್ತಾರೆ. ವಿಶೇಷವಾಗಿ ಇದರಿಂದ ಏನಪ್ಪಾ ಲಾಭ ಅಂತಂದ್ರೆ ಎಲ್ಲ ಒಂದ್ ಕಡೆ ಯಾವುದೇ ರೀತಿ ರಾಸಾಯನಿಕ ವಸ್ತು ಇರೋದಿಲ್ಲ. ಸಂಪೂರ್ಣವಾಗಿ ಸಾವಯವ ಅತ್ಯಂತ ಪ್ಯೂರ್ ಗುಣಮಟ್ಟದ ಭತ್ತಗಳನ್ನ ಬೆಳಿತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈಗಿನ ಪರಿಸ್ಥಿತಿಯಲ್ಲಿ ಒಂದ್ ರೀತಿ ಸಾವಯವ ಕ್ಷೇತ್ರದಲ್ಲಿ ಉತ್ತೇಜನ ಕೊಡೋದಕ್ಕೆ ಮತ್ತೆ ಮನುಷ್ಯನ ಒಂದ್ ರೀತಿ ಆರೋಗ್ಯದ ದೃಷ್ಟಿಯಿಂದ ಒಂದ್ ರೀತಿ ಗುಣಮಟ್ಟದ ಸಾವಯವ ಧಾನ್ಯಗಳು, ಸಿರಿಧಾನ್ಯಗಳು ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಾರ್ಯಕ್ರಮಗಳಾಗ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ರೈತರುಗಳಿಗೆ ಮತ್ತೆ ವಿವಿಧ ರೈತಾಪಿ ಪ್ರಗತಿಪರ ರೈತರಿಗೆ ಇದೆಲ್ಲ ಒಂದ್ ಕಡೆ ಚೊಚ್ಚಲ ಉದಾಹರಣೆ. ಜೊಯ್ಡಾ ತಾಲೂಕಿನ ಸಮಸ್ತ ರೈತರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಾವಯವ ಪದ್ಧತಿ. ಹಾಗಾಗಿ ಬನ್ನಿ ಯಾವ ರೀತಿ ಸಾವಯವ ಕೃಷಿ ಬೇಸಾಯ ಪದ್ಧತಿ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಸಾವಯವ ಕೃಷಿ ಬಗ್ಗೆ, ಸಾವಯವ ತಾಲೂಕು ಘೋಷಣೆ ಆಗಿದ್ರ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಾನು ನಿಮ್ಮ ಬಸವರಾಜ್. ಕರ್ನಾಟಕ ರಾಜ್ಯದಲ್ಲಿಯೇ ಹಾಲಿ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಸಾವಯವ ಕೃಷಿ ಕ್ಷೇತ್ರ ಅಂದ್ರೆ ಸಾಕು ಥಟ್ ಅಂತ ನೆನಪಾಗೋದು ಇದೇ ಜೊಯ್ಡಾ ತಾಲೂಕು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಸಾವಯವ ಕೃಷಿ ತಾಲೂಕು ಅಂತ ಘೋಷಣೆ ಮಾಡಿ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಸಚಿವರು ಆದ ಚಲುವರಾಯಸ್ವಾಮಿ, ಹಳಿಯಾಳ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಸಚಿವರು ಆದ ಆರ್.ವಿ. ದೇಶಪಾಂಡೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು, ಅಧಿಕಾರಿಗಳು ಹಾಗೂ ಜೊಯ್ಡಾ ತಾಲೂಕಿನ ಸಮಸ್ತ ರೈತರ ವಿಶೇಷ ಪ್ರಯತ್ನದಿಂದಾಗಿ ಪ್ರಸ್ತುತ ರಾಷ್ಟ್ರದಲ್ಲಿಯೇ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಗಮನ ಸೆಳೆದಿದೆ. ಅಷ್ಟಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಕೃಷಿಗೆ ಅವಶ್ಯಕವಾದ ಭೂಮಿ ಇಲ್ಲ. ಇಲ್ಲಿ ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿದ್ದು ಗುಡ್ಡಗಾಡು ಪ್ರದೇಶವಾಗಿದೆ. ಇದರ ಜೊತೆಗೆ ಅಂಕುಡೊಂಕಾದ ಭೂಮಿ ಇದ್ದು ಅಷ್ಟೇನು ಕೃಷಿ ಮಾಡುವುದಕ್ಕೆ ತುಂಬಾ ಸವಾಲು ಅನಿಸುತ್ತೆ. ಇದರ ಜೊತೆಗೆ ನಿರಂತರ ಮಳೆ ಹಾಗೂ ಕಾಡು ಪ್ರಾಣಿಗಳ ಉಪಟಳವು ಕೂಡ ತುಂಬಾನೇ ಜಾಸ್ತಿ. ಇನ್ನು ಇಲ್ಲಿ ಪ್ರಮುಖ ಕೃಷಿ ಬೆಳೆ ಭತ್ತ, ಅಡಿಕೆ. ಇಷ್ಟೆಲ್ಲ ಸವಾಲಿನ ನಡುವೆಯೂ ಕೂಡ ಈ ಜೊಯ್ಡಾ ತಾಲೂಕಿನ ರೈತರು ಯಾವುದೇ ತೆರನಾದ ರಾಸಾಯನಿಕ ಗೊಬ್ಬರಗಳು ಆದ ಯೂರಿಯಾ, ಕಾಂಪೋಸ್ಟ್ ಗಳನ್ನ ಬಳಸದೆ, ಯಾವುದೇ ತೆರನಾದ ಕೀಟನಾಶಕಗಳನ್ನ ಸಿಂಪಡಿಸದೆ ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದ ಹಳೆಯ ವಿವಿಧ ಭತ್ತದ ತಳಿಯನ್ನ ಬೆಳೆದು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಸೈ ಎನಿಸಿಕೊಂಡಿದ್ದಾರೆ ನಮ್ಮ ಹೆಮ್ಮೆಯ ಜೊಯ್ಡಾ ರೈತರು. 2700 ಎಕರೆಗಳಷ್ಟು ಕೃಷಿ ಕ್ಷೇತ್ರದಲ್ಲಿ ಭತ್ತವನ್ನ ಬೆಳೆಯುವ ರೈತರು 1600 ಎಕರೆ ಜಮೀನಿನಲ್ಲಿ ಅಡಿಕೆ ಹಾಗೂ ಬಾಳೆಯನ್ನ ಬೆಳೀತಾರೆ. ಇನ್ನು ಈ ತಾಲೂಕಿನಲ್ಲಿ ಒಟ್ಟು 5 ರಾಸಾಯನಿಕ ಗೊಬ್ಬರಗಳ ಮಳಿಗೆಗಳು ಇದ್ದು 125 ಟನ್ಗಳು ಮಾತ್ರ ಗೊಬ್ಬರ ಮಾತ್ರ ಖರ್ಚು ಆಗುತ್ತಾ ಇದೆಯಂತೆ. ಇನ್ನೊಂದು ಕಡೆ ಈ ತಾಲೂಕಿನಲ್ಲಿ ಅನಾದಿ ಕಾಲದಿಂದಲೂ ಕೂಡ ಈ ಭಾಗದ ರೈತರು ಕಾಡಲ್ಲಿ ಸಿಗುವ ಎಲೆ ಗೊಬ್ಬರ ಹಾಗೂ ದನ ಕರುಗಳ ಗೊಬ್ಬರ ಹೆಚ್ಚು ಬಳಕೆ ಮಾಡೋದ್ರಿಂದ ಸಾವಯವ ಕೃಷಿ ಪದ್ಧತಿ ಇನ್ನೂ ಜೀವಂತವಾಗಿದೆ ಎನ್ನುತ್ತಾರೆ ಇಲ್ಲಿನ ರೈತರು. ಮತ್ತೊಂದು ಕಡೆ ಈ ತಾಲೂಕಿನ ರೈಸ್ ಮಿಲ್ ಉದ್ಯಮಿಗಳು ಮಾತನಾಡಿ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಕೇವಲ ನೈಸರ್ಗಿಕವಾಗಿ ಬೆಳೆದ ವಿವಿಧ ಭತ್ತದ ತಳಿಗಳು ಜೀವಕುಲದ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಎನ್ನುತ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಈ ಜೊಯ್ಡಾ ತಾಲೂಕಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಜೊಯ್ಡಾ ಹಾಗೂ ಹಳಿಯಾಳ ತಾಲೂಕಿನ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರು ಹಾಗೂ ರೈಸ್ ಮಿಲ್ ಉದ್ಯಮಿಗಳು ಹಾಗೂ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಕೃಷಿ ಇಲಾಖೆ
ಜೊಯ್ಡಾ ತಾಲೂಕನ್ನ ರಾಷ್ಟ್ರದಲ್ಲಿಯೇ ಪ್ರಥಮ ಸಾವಯವ ತಾಲೂಕು ಅಂತ ಘೋಷಣೆ ಆಗಿದೆ. ತಾವು ಸಹ ರೈತರು, ಇದ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಸರ್, ನಾವು ಇಲ್ಲಿ ಬೆಳೆಯುವಂತ ಯಾವುದೇ ಹೊಲದಲ್ಲಿ ಆಗಲಿ, ಗೆಡ್ಡೆ ಗೆಣಸು ಆಗಲಿ, ಆ ಮುಡ್ಲಿ ಅಂತ ಹೇಳ್ತೇವೆ ನಾವು, 11 ಜಾತಿ ಆ ಥರ ಯಾವುದೇ ಕೆಮಿಕಲ್ ಅಂದ್ರೆ ಗೊಬ್ಬರ ಹಾಕೋದಿಲ್ಲ. ಬರೀ ಸೆಗಣಿ ಮತ್ತು ಕಾಡಿನಲ್ಲಿ ಸಿಗುವಂತ ತಳಪತ್ರೆಗಳನ್ನು ಹಾಕಿ ಅದನ್ನು ಬೆಳೆಯುತ್ತದೆ. ಅದರಿಂದ ನಮಗೆ ಸಾವಯವ ಅಂತ ಘೋಷಣೆ ಆಗಿದೆ ಸರ್. ಇದು ಒಂದು. ಭತ್ತ ಕೂಡ ನಾವು ಬೆಳಿಬೇಕಾದ್ರೆ ಅದು ಕೆಮಿಕಲ್ ಹಾಕೋದಿಲ್ಲ, ನಮ್ಗೆ ಗೊಬ್ಬರ ಇರ್ತದೆ. ನಾವು ದನಗಳನ್ನು ಸಾಕಿದ್ದೇವೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ನಮಗೆ ದನಗಳಿಗೆ, ಯಾಕಂದ್ರೆ ಹುಲಿಗಳು ಕಾಟ ಆಗೋದ್ರಿಂದ ದನಗಳ ಇದು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಕೂಡ ನಾವು ಈಗ ನಮ್ಗೆ ಸಾವಯವ ಘೋಷಣೆ ಆಗೋದ್ರಿಂದ ನಮಗೆ ಈಗ ದನಗಳನ್ನು ಹೆಚ್ಚಾಗಿ ಬೆಳಿಬೇಕು. ಅದಕ್ಕೆ ಸರ್ಕಾರ ಏನ್ ಬೇಕಾದ್ರೆ ಕ್ರಮ ಕೈಗೊಳ್ಳು, ನಮಗೆ ದನಗಳನ್ನು ನೀಡಬೇಕು, ಸಹಾಯ ಮಾಡಬೇಕು ಅಂತ ನಾವು ಏನ್ಗಳು ಈ ಒಟ್ಟಾರೆ ಯೂರಿಯಾ ಒಟ್ಟಾಗಿ ಯೂಸ್ ಮಾಡಲ್ಲ. ಇಲ್ಲ, ಈಗ ಕೆಲವೊಂದ್ ಕಡೆ ಮಾಡ್ತದೆ ಸರ್. ಮೊದ್ಲೇ ಮಾಡ್ತಿದ್ರು, ಈಗ ಅಂದ್ರೆ ಈ ವರ್ಷ ಅಂತ ಟೋಟಲ್ ಬಿಟ್ಟಿದ್ದಾರೆ ಸರ್. ಬಿಟ್ಟಿದ್ದಾರೆ. ಯಾವ ರೀತಿ ಏನೇನು ಈ ಕಡೆ ಭಾಗದ ಏನೇನ್ ಮುಖ್ಯ ಬೆಳೆಗಳು ಇದೆ ಸರ್? ಇಲ್ಲಿ ಭತ್ತ ಸರ್, ಕಬ್ಬು ಇಲ್ಲ ಸರ್. ಆದ್ರೆ ಗೆಡ್ಡೆ ಮತ್ತು ಗೆಣಸು, ಆಳು ಮುಡ್ಲಿ ಮತ್ತು ಅಡಿಕೆ ಕೂಡ ಸ್ವಲ್ಪ ಕಡಿಮೆ. ಅಡಿಕೆ ಅಂತ ಟೋಟಲ್ ನಾವು ಸಾವಯವದಲ್ಲಿ ಬೆಳಿತೇವೆ. ಮತ್ತು ಅದಕ್ಕಿಂತ ನಮ್ದು ಇದು ಯಾವ್ದು ಬೇರೆ ಬೇರೆ ಗಡ್ಡೆ ಗೆಣಸುಗಳು 10 ಜಾತಿ ಇದೆ ಸರ್. ಅದು ಚಿರಿಕೆ ಅಂತ ಹೇಳ್ತೇವೆ ನಾವು, ಮತ್ತು ನಾಗರ್ಕೋನ್ ಅಂತ ಹೇಳ್ತೇವೆ. ಆ ತರ ಗೆಡ್ಡೆಗಳನ್ನು ಬೆಳೆಸ್ತೇವೆ ನಾವು. ಮುಖ್ಯವಾಗಿ ಭತ್ತ ನಮ್ ಬೆಳೆ. ತೋಟಗಾರಿಕೆಗೆ ಬೆಳೆಗೆ ಸಂಬಂಧಿಸಿದಂತೆ ತೋಟಗಾರಿಕೆ ನಾವು ಯಾವುದೇ ಏನು ಕೆಮಿಕಲ್ ಹಾಕ್ತಾ ಇಲ್ಲ. ಬಾಳೆಹಣ್ಣು ಬೆಳಿತೇವೆ, ಅದರಲ್ಲಿ ನಮ್ ಪೂರ್ತಿ ಅದು ನಾವು ಸಾವಯವನೇ ಬೆಳಿತೇವೆ. ಹೌದು ಸರ್. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು ಸಾವಯವಗೆ ಭದ್ರವಾಗಿದ್ರೆ 100%. ರೇಟ್ ಹೆಂಗೆ? ರೇಟ್ ಇನ್ನು ನಮಗೆ ಮೊದ್ಲೆಂತೂ ಕೊಡ್ತಿದ್ರು, ಈಗ ಚೇಂಜ್ ಆಗಿರ್ಬೋದು ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಮೊದ್ಲೇ ನಮ್ಗೆ ರೇಟ್ ಎಲ್ಲಿ ಬಾಜಾರ್ ಭಾವ ಏನ್ ಸಿಗ್ತದೋ ಅದನ್ನೇ ನಾವು ಕೊಡ್ತಿದ್ವಿ. ತಕ್ಕನಾಗೆ ಯಾಕಪ್ಪ ಅಂದ್ರೆ ಮೊದ್ಲೇ ಸಾಕಷ್ಟು ಮಾರ್ಕೆಟಿಂಗ್ ಇದಲ್ಲ. ಮಾರ್ಕೆಟಿಂಗ್ ನಮ್ಗೆ ಯಾವ್ದು ಒಳ್ಳೇದು ಕೊಡ್ಲಿಲ್ಲ ಸರ್ಕಾರದಿಂದ ಅಥವಾ ಯಾವ್ದೇ ಇದೆ. ಯಾಕಂದ್ರೆ ನಾವು ಸಾವಯವ ಹಿಂದಿಂದ ಪದ್ಧತಿ ಇದೆ ಸರ್ ನಮ್ದು ಇದು. ಯಾಕಂದ್ರೆ ನಮ್ಮ ಅಜ್ಜ ಕೂಡ ಹಾಗೆ ಬೆಳಿತಿದ್ರು, ನಾವು ನಮ್ಮ ತಂದೆಯವರು ಹಂಗೆ ಬೆಳಿತಾರೆ. ಈಗ ನಾವು ಕೂಡ ಹಂಗೆ ಸಾವಯವದಿಂದ ಬೆಳೆಸ್ತೇವೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಆರೋಗ್ಯದ ಹಿತದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಕ್ಕಿಂತ ನಮ್ಗೆ ಇಲ್ಲಿ ಕೆಮಿಕಲ್ ಸಿಗೋದಿಲ್ಲ ಅನ್ನೋದು ಮೊದ್ಲೇ ಅವ್ರದ್ದು ಭಾವನೆ ಇತ್ತು ಮೊದ್ಲೇ. ಆಕಿಂತ ಅವ್ರು ಏನಾಗಿದ್ದಾರೆ, ಪರಂಪರೆಯಾಗಿ ಕಾಡಲ್ಲಿ ಅವಲಂಬರಿರೋದ್ರಿಂದ ಕಾಡಿಂದ ತಪ್ಪಲ ಹಾಕಿ ಮತ್ತು ಸೆಗಣಿ ಹಾಕಿ ಅದನ್ನು ಬೆಳೆಸಿದ್ರು. ನಾವು ಕೂಡ ಅದನ್ನೇ ಬೆಳೆಸ್ತಾ ಇದ್ದೇವೆ. ಈಗ ನಮಗೆ ಗೊತ್ತಾಗಿದೆ ಅದು ಆರೋಗ್ಯಕ್ಕೆ ಚಲೋ ಇದೆ, ನಾವು ಸಾವಯವ ತಿಂತಾ ಇರೋದ್ರಿಂದ ಅಂತ. ಈಗ ಯಾಕಂದ್ರೆ ಸಾವಯವಕ್ಕಿಂತ ಇದು ಕೆಮಿಕಲ್ ಹಾಕೋದು ಸಾವಯವ ಬೆಸ್ಟ್ ಅನ್ನೋದು ಉದಾಹರಣೆ ಆಗಿದೆ ಸರ್. ಕೃಷಿ ಇಲಾಖೆ ಯಾರ ಅಧಿಕಾರಿಗಳು ಭೇಟಿ ಕೊಟ್ಟು ಇನ್ನು ಮಟ್ಟ ಭೇಟಿ ಕೊಟ್ಟು ಹೋಗಿಲ್ಲ ಸರ್. ಈಗ 4ನೇ ತಾರೀಕಿಗೆ ಈ ಕಡೆ ಎಲ್ಲ ಡೇಟ್ ಹಾಕಿದ್ದಾರೆ ಅವರು. ಇನ್ ಭೇಟಿ ಆಗ್ತಾರೆ ಅಂತ ಹೇಳಿದ್ದಾರೆ. ಸರ್ವೆ ಮಾಡ್ತಾ ಇದ್ದಾರೆ ಸಾವಯವ ಬಗ್ಗೆ. ಇಲ್ಲಿ ಇದು ಪೂನಂ ಅಂತ ತಳಿ ಬರ್ತದೆ. ಪೂನಂ ತಳಿ ಐತಲ್ಲ, ಇದು ಆಂಧ್ರ ಬೇಸದ ಪುಣ್ಯ ಅಂತ ಹೇಳ್ತಿರ್ತದೆ. ಇಲ್ಲೇ ಬಂದು ನೀರಬೋಟ್ ಒಂದು 60 ವರ್ಷ ಆಗಿರ್ಬೋದು ಈ ತಳಿ. ಆಮೇಲೆ ಅಲ್ಲಿಂದ ಇಲ್ಲಿ ಮಟ್ಟ ಇನ್ನು ಈ ತಳಿ ನಡೆದಿತ್ತು, ಹಳೆ ತಳಿ. ಇಂಟಾನ್ ಒಂದು ತಳಿ ಬರ್ತಿತ್ತು, ಇಂಟಾನ್ ತಳಿನ ಐತಿ ಈಗ ಜಾಸ್ತಿ. ಇಲ್ಲೇ ಈ ಕುಂದ್ ಏರಿಯಾ ಮತ್ತು ಇದು ನಮ್ಮ ರೈತರು ಜಾಸ್ತಿ ಇಂಟಾನ್ ಮತ್ತು ಇದು ಟಮಾಟೋ ಸ್ವಂತ ಸಲುವಾಗಿ. ಇದು ಲೋಕಲ್ ಜೀರಾ, ಇಲ್ಲಿಂದ ಜೀರಾ. ಇದು ಆರ್ಎನ್ಆರ್ ಯಾವ್ದು ಇದು ನಿಮ್ದು ಅಂಬೆಮುರಿ ಅಂತ ಹೇಳ್ತಾರೆ. ಇದು ಅಂಬೆಮುರಿ, ಇದರಿಂದ ಲೋಕಲ್ ತಳಿ. ಇದು ವಾಸನೆ ಅಕ್ಕಿ ಅಂಬೆಮುರಿ. ಸಣ್ಣ ಜೀರಿಗೆ ಸಾಳಿ ಅಂತ ಹೇಳ್ತಾರೆ, ಇದಕ್ಕೆ ಅಂಬೆಮುರಿನ ಹೇಳ್ತಾರೆ. ಇದು ಕೆಂಪಕ್ಕಿ, ಇದು ಸೊಟ್ಟ ಅಂತ ಹೇಳ್ತಾರೆ ಲೋಕಲ್. ಮೊದಲು ಇಲ್ಲೇ ಸೊಟ್ಟನ ಭಾಳ ಬೆಳೀತಿತ್ತು ಮೊದಲು. ಈಗ ಕಡಿಮೆ ಮಾಡಿದೆ, ಯಾಕಂದ್ರೆ ಇಳುವರಿ ಕಡಿಮೆ ಬರ್ತಿತ್ತು. ಇದು ನಿಮ್ದು ಬಿಟಿ ಸೋಣ. ಜಾಸ್ತಿ ಬೆಳೆಯೋದು ಇದು ಪೂನಂ. ಇಲ್ಲೇ ಲೋಕಲ್ ಮೀನ್ಸ್ ಸಲುವಾಗಿ ಬೆಸ್ಟ್ ಇಲ್ಲ. ಕೋಸ್ಟಲ್ ಬೆಲ್ಟ್ ಜಾಸ್ತಿ ಈಗ ಸ್ವಲ್ಪ ರೈಸಬಲ್ ಇದು ಲೋಕಲ್ ಚೀರ. ಮತ್ತು ಹಬ್ಬ ಗಿಬ್ಬ ಮುಗಿ ಇದು ಸ್ವೀಟ್ ಮಾಡಲಿಕ್ಕೆ ಇದು ಆ್ಯಕ್ಚುಲಿ ಕೆರಳಗೆ ಹೋಗ್ತಿತ್ತು. ಈಗ ಮೆಡಿಕೇಟೆಡ್ ಪರ್ಪಸ್ ಶುಗರ್ಸ್ ಇದ್ರ ಸಲುವಾಗಿ ಯೂಸ್ ಮಾಡ್ತಾರೆ. ಶುಗರ್ ಪೇಷಂಟ್ ಇದು ಮಾಡ್ತಾರೆ. ಇದು ಈಗ ಸದ್ಯಕ್ಕೆ 41 ರೂಪಾಯಿ, 4,100 ರೂಪಾಯಿ ಕ್ವಿಂಟಲ್ ನಡೆದಿದೆ. 26 ಕೆಜಿ ಪ್ಯಾಕಿಂಗ್. ಇದು 6,500 ರೂಪಾಯಿ. ಇದು 4,500 ರೂಪಾಯಿ. ಇದು 7,000. ಇದು ಐತಿ 9,000. ಇದು ಅಂಬೆಮುರಿ ಅಂತ ಎಲ್ಲ ನಮ್ಮ ತಾಲೂಕಿಂದ 100% ಆರ್ಗಾನಿಕ್ ಬೆಳೆದಿದೆ. ಇಲ್ಲಾಂದ್ರೆ
ಭತ್ತ ಗೊತ್ತಾಯ್ತು. ಇಲ್ಲ. ಅಲ್ಲ ಅಂಕಲ್, ಈಗ ನೀವು ಈ ಭತ್ತ ಬೆಳಿಬೇಕಾದ್ರೆ ಸ್ವಲ್ಪ ಏನೋ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲೇಬೇಕು ಅಂತ ಇದೆಯಲ್ಲ? ಇಲ್ಲ, ಹಂಗೇನಿಲ್ಲ. ಹಾ? ಏನಿಲ್ಲ. ಹಾ. ಯಾಕಂದ್ರೆ ಭತ್ತ ಇದು ಕಾಡು ಭತ್ತ, ಕಾಡು ಮಣ್ಣು ಹಾ. ಮತ್ತು ಸಗಣಿ ಗೊಬ್ಬರ, ಹಾ. ಹೊಟ್ಟೆ ಗೊಬ್ಬರ ಹಾ. ಇದು ಹಾಕಿದ್ರೆ ಬಂದೇ ಬರ್ತದೆ. Okay. ಹಾ. ಈಗ ನಮ್ಮಲ್ಲಿ ಏನು ಮಾಡ್ತೀವಿ ರೀ, ಯೂರಿಯಾ, DAP 17 ಈ ಗೊಬ್ಬರ ಹೋಯ್ತಾರೆ ನಾವು ಭತ್ತಕ್ಕೆ. ಇಲ್ಲೇ ಮೊದ್ಲೇನ್ ಮಾಡಿದ್ರೇನೆ ಒಂದು 5 ಎಕರೆ ಇದ್ರೆ ಭಾಳ ಅಂದ್ರೆ ಅವ್ನು ಯೂಸ್ ಮಾಡಿದ್ರು 2 ಸಲ ಮಾಡಿದ್ರೆ ಯೂಸ್ ಮಾಡಿದ್ರೆ ಭಾಳ ಆಗ್ತಿತ್ತು ನೋಡ್ರಿ. 5 ಎಕರೆಗೆ 5 ಎಕರೆಗೆ ಅದನ್ನ ಇಲ್ಲೇ ಸ್ವಲ್ಪ ಸ್ಲೋಪ್ ಲ್ಯಾಂಡ್, ಲೆವೆಲ್ ಲ್ಯಾಂಡ್ ಇಲ್ಲ ಇಲ್ಲ ಅಂದ್ರೆ ಭೂಮಿ ಲೆವೆಲ್ ಇಲ್ಲ. ಒಂದ್ ಸೈಡ್ ಮಳೆ ಭಾಳ ಜಾಸ್ತಿ ಆಗ್ತೈತಿ, ಅದು ಹಾರ್ದು ಹೋಗ್ಬಿಡ್ತದೆ. ಹೋಗ್ಬಿಡ್ತೈತಿ. ಅದನ್ನ ತಾಗುದಿಲ್ಲ ಅದು. ಮುಂದೆ ಏನೈತ್ರಿ, ಒಂದು ಈಗ ಏನಾಗಿಬಿಟ್ಟದ್ರಿ, ಈಗ ದನಗಳು ಕಡಿಮೆ ಎಲ್ಲ ಈಗ. ವೀಕ್ಷಕರೇ, ವಿಶೇಷವಾಗಿ ಜೊಯ್ಡಾ ಅಂತಕ್ಕಂಥದ್ದು ಒಂದು ರೀತಿ ಸಾವಯವ ಒಂದು ರೀತಿ ತಾಲೂಕಾಗಿ ಪರಿವರ್ತನೆ ಆಗೋದಕ್ಕೆ ಮುಖ್ಯವಾಗಿ ಅತ್ಯಂತ ಪ್ರಮುಖ ಬೆಳೆ ಜೊಯ್ಡಾ ತಾಲೂಕಲ್ಲಿ ವಿಶೇಷವಾಗಿ ಹಕ್ಕಿ, ವಿಶೇಷವಾಗಿ ಭತ್ತ. ಈ ಭತ್ತದಲ್ಲಿ ಸಾಕಷ್ಟು ಒಂದು ರೀತಿ ಸ್ಥಳೀಯ ಒಂದು ರೀತಿ ರೈಸ್ ಮಿಲ್ ಆಗಿರ್ತಕ್ಕಂಥ ಶ್ರೀ ಕಾಜಿಬಾಯಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಯಾವುದೇ ತೆರನಾದ ಇಲ್ಲಿ ಬನ್ನಿ ತೋರಿಸ್ತೀನಿ, ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಈಗ ಕಾಜಿಬಾಯಿ ಅವರು ಇದ್ದಾರೆ. ಈಗ ಇವ್ರು ಹೇಳೋ ಪ್ರಕಾರ ಈ ಒಂದು ಹಕ್ಕಿಗಳಿಗೆ, ವಿಶೇಷವಾಗಿ ಸಾಕಷ್ಟು ಹಕ್ಕಿಗಳಿಗೆ ಯಾವುದೇ ತೆರನಾದ ಒಂದು ರೀತಿ ರಾಸಾಯನಿಕ ಗೊಬ್ಬರ ಬಳಸಲ್ವಂತೆ. ವಿಶೇಷವಾಗಿ ಯೂರಿಯಾ ಕಾಂಪ್ಲೆಕ್ಸು ಉದಾಹರಣೆ ಬೇರೆ ಕಡೆ ಎಲ್ಲ ಹೆಚ್ಚಿನ ಇಳುವರಿಗಾಗಿ ಕೊಡ್ತಾರೆ. ಆದರೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಕಾಡಲ್ಲಿ ಇರ್ತಕ್ಕಂಥ ಒಂದು ರೀತಿ ಗೊಬ್ಬರ ಮತ್ತು ವಿಶೇಷವಾಗಿ ದನಕರುಗಳ ಗೊಬ್ಬರದಿಂದ ಅವರು ಯೂಸ್ ಮಾಡಿ ಈ ಒಂದು ಹಕ್ಕಿನ ಇಳುವರಿ ಮಾಡ್ತಾರೆ. ವಿಶೇಷವಾಗಿ ಈ ಸಾವಯವದಲ್ಲಿ ಯಾವುದೇ ತರಹದ ರಾಸಾಯನಿಕ ಅಂಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಇದು ಎಲ್ಲ ಕಡೆ ಹಾಕಬೇಕು, ಬರೀ ಜೊಯ್ಡಾ ಮಾತ್ರ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಲೂಕು ವಿಶೇಷವಾಗಿ ನೀವು ಶ್ರಮಿಸಿದಿರ, ಅದಕ್ಕೆ ಆಗಿರ್ತಕ್ಕಂಥದ್ದು ಏನ್ ಸರ್ ಸಾವಯವ ತಾಲೂಕು ಬಗ್ಗೆ ಸ್ವಲ್ಪ ಒಂದೆರಡು ಮಾಹಿತಿ ಹೇಳಿ ಸರ್. ಮುಖ್ಯವಾಗಿ ಜೊಯ್ಡಾ ತಾಲೂಕ ಈಗ ಅದು ಜೊಯ್ಡಾ ಅಂತ ಹೇಳಿ ಹೆಸರಿದೆ. ಈ ಹಿಂದೆ ಸೂಪ ಅಂತ ಹೇಳಿ ಅದಕ್ಕೆ ಒಂದು ಹೆಸರಿತ್ತು. ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಭತ್ತದ ಬೆಳೆ ಇದೆ. ಅದನ್ನು ಹೊರತುಪಡಿಸಿ ಕಬ್ಬು ಸ್ವಲ್ಪ ಕ್ಷೇತ್ರದಲ್ಲಿ ಮಾತ್ರ ಕಬ್ಬು ಇದೆ. ಭತ್ತ ಎಲ್ಲ ಸುಮಾರು 4,000 ಹೆಕ್ಟರ್ ಅಷ್ಟು ಏರಿಯಾಲ್ಲಿ ಭತ್ತ ಮತ್ತು ಕಬ್ಬು ಕೂಡಿ ಜೊಯ್ಡಾ ತಾಲೂಕಿನಲ್ಲಿ ಒಂದು 4,000 ಹೆಕ್ಟರ್ ಅಷ್ಟು ಕೃಷಿ ಕ್ಷೇತ್ರ ಬರ್ತದೆ. ಅದನ್ನು ಹೊರತುಪಡಿಸಿ ತೋಟಗಾರಿಕಾ ಕ್ಷೇತ್ರ ಇದೆ. ಜನ ಎಲ್ಲ ಬಹಳ ಮುಗ್ಧ ರೈತರು. ಅಲ್ಲಿ ಜೊಯ್ಡಾ ತಾಲೂಕಿನ ಎಲ್ಲ ರೈತರು ಬಹಳ ಮುಗ್ಧ ರೈತರು. ನ್ಯಾಚುರಲಿ ಅಲ್ಲೇ ಸಾವಯವ ಕೃಷಿ ಇದೆ. ಈಗ ಸದ್ಯ ಅಲ್ಲಿ ರಾಸಾಯನಿಕಗಳ ಬಳಕೆ, ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ಕಳೆನಾಶಕ, ಕೀಟನಾಶಕ ಅಬ್ಸಲ್ಯೂಟ್ ಇಲ್ಲ ಅಂದ್ರೂ ಅಡ್ಡ ಇಲ್ಲ. ಅಲ್ಲೇನು ಯಾವ ರೈತರು ಅಷ್ಟು ಏನು ಬಳಕೆ ಮಾಡೋದಿಲ್ಲ. ಸರ್, ಈಗ ಇನ್ನೊಂದು ವಿಶೇಷವಾಗಿ ಈಗಿನ ವೈಜ್ಞಾನಿಕ ಯುಗದಲ್ಲಿ ರೈತರು ಹೆಚ್ಚಿನ ಇಳುವರಿ ಮತ್ತೆ ವಿಶೇಷವಾಗಿ ಹೆಚ್ಚಿನ ಒಂದು ರೀತಿ ಬೆಂಬಲ ಬೆಲೆಗಳನ್ನ ನಿರೀಕ್ಷೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಸಾವಯವ ಅಂತಕ್ಕಂಥದ್ದು ಎಲ್ಲೊಂದ್ ಕಡೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಇದು ಯಾವ ರೀತಿ ಸಾಧ್ಯ ಸರ್? ಅಲ್ಲಿ ಇರ್ತಕ್ಕಂಥ ರೈತರಿಗೆ ಉತ್ತೇಜನ ಕಾರ್ಯಕ್ರಮಗಳು ಅಲ್ಲಿ ನೈಸರ್ಗಿಕವಾಗಿ ಅಲ್ಲಿ ಭತ್ತದ ಇಳುವರಿ ಚೆನ್ನಾಗೇ ಇದೆ. ಸುಮಾರು 18ರಿಂದ 20 ಕ್ವಿಂಟಲ್ ಪ್ರತಿ ಎಕರೆಗೆ ಅಲ್ಲಿ ರೈತರು ಭತ್ತದ ಇಳುವರಿಯನ್ನು ತೆಗಿತಾರೆ. ಹಾಗೆ ಅವರು ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಕೆ ಮಾಡೋದಿಲ್ಲ. ಸೊಪ್ಪಿನ ಒಂದು ಗೊಬ್ಬರ, ಈಗ ಸೊಪ್ಪು ಆಗಿರ್ಬೋದು, ಅರಣ್ಯ ಪ್ರದೇಶ ಹೆಚ್ಚು ಅಲ್ಲಿ ಅರಣ್ಯ ಪ್ರದೇಶ ಇದೆ. ಅಲ್ಲಿ ಹೆಚ್ಚಿನ ಸೊಪ್ಪಿನ ಒಂದು ಇದು ಸಿಗತ್ತೆ ಅವರಿಗೆ ನ್ಯಾಚುರಲಿ. ಅದನ್ನ ಬಳಕೆ ಮಾಡಿಕೊಂಡು ಈಗ ಕಾಂಪೋಸ್ಟ್ ಗೊಬ್ಬರ ಇಂಥವನ್ನ ಬಳಕೆ ಮಾಡಿಕೊಂಡು ಅವರು ಬೆಳೆಯನ್ನ ಬೆಳೀತಾರೆ. ಇಳುವರಿ ಚೆನ್ನಾಗಿದೆ. ಎಲ್ಲ ನಾಟಿ ಭತ್ತ ಇದೆ ಅಲ್ಲೇ. ಇಳುವರಿ ಸಾಧಾರಣವಾಗಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಭೂಮಿ ತುಂಬಾ ಫಲವತ್ತಾದ ಭೂಮಿ ಇದೆ ಅಲ್ಲಿ. ಇಳುವರಿ ಚೆನ್ನಾಗಿ ಬರ್ತದೆ ಅಲ್ಲಿ. ರೈತರಿಗೆ ಅದು ಈಗ ಅವರು ಸಮಾಧಾನಕರವಾಗಿ ಇದ್ದಾರೆ. ಈ ಮಟ್ಟದ ಇಳುವರಿಗೆ ರೈತರು ಸಮಾಧಾನಕರವಾಗಿ ಇದ್ದಾರೆ. ಅದನ್ನ ಅಲ್ಲಿ ಭತ್ತ ಬಿಟ್ರೆ
ಮತ್ತು ಬೇರೆ ಯಾವ ಬೆಳೆನೂ ಅಷ್ಟು ಬರೋದಿಲ್ಲ ಚೆನ್ನಾಗಿ, ಯಾಕಂದರೆ ಮಳೆ ಭಾಳ ಹೆಚ್ಚಾಗ್ತದೆ ಅಲ್ಲೇ. ಸುಮಾರು 2500 mm ವಾರ್ಷಿಕವಾಗಿ ಅಷ್ಟು ಮಳೆ ಆಗ್ತದೆ ಅಲ್ಲೇ. ಯಾವ ರೀತಿ ಮೇಡಮ್, ಎಷ್ಟು ಎಕರೆಸ್ ಇದಾವೆ ಇಲ್ಲಿ, ಮತ್ತೆ ಎಷ್ಟು ಜನ ಒಂದ್ ರೀತಿ ಎಷ್ಟು ಎಕರೆ ಕೃಷಿ ಮಾಡ್ತಾರೆ, ಎಷ್ಟು ಎಕರೆ ಪಾಳು ಬಿದ್ದಿದೆ, ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ, ತಮ್ಗೇನಾದ್ರು ಇಲ್ಲಿ ಭತ್ತದಲ್ಲಿ 2700 ಹೆಕ್ಟರ್ಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ. ಇಲ್ಲೆಲ್ಲ ಲೋಕಲ್ಲು ತಲತಲಾಂತರದಿಂದ ಬಂದಂತ ಲೋಕಲ್ ವೆರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳೀತಾರೆ. ಆಮೇಲೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ 1600 ಹೆಕ್ಟೇರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳೀತಾರೆ. ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ 90% ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರ್ಬೋದು, ಅದರಲ್ಲೇ ಸಿಗುವಂತ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳೆಗೆ ಹಾಕುವ ಒಂದು ತಲಾಂತರದಿಂದ ಇದು ಪದ್ಧತಿ ಇಲ್ಲಿ ನಡ್ಕೊಂತ ಬಂದಿದೆ. ಇಲ್ಲಿ ನಮ್ಮ ಜೋಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 5 ರಸಗೊಬ್ಬರ ಮಾರಾಟ ಕೇಂದ್ರಗಳಿದಾವೆ. ಅದರಲ್ಲಿ 3 ಸೊಸೈಟಿಗಳಿದಾವೆ, 2 ಖಾಸಗಿ ಅಂಗಡಿಗಳಿದಾವೆ. ಇದರಲ್ಲಿ ಕೇವಲ ಬಳಕೆ ಆಗುವುದು ಈ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ನಮ್ಗೆ ಬರೀ 125 ಮೆಟ್ರಿಕ್ ಟನ್ ಅಷ್ಟು ಬಳಕೆ ಆಗಿದೆ ರಾಸಾಯನಿಕ ಗೊಬ್ಬರ. ಏನಿಸ್ತದೆ ಮೇಡಮ್ ವಿಶೇಷವಾಗಿ ನಿಮ್ಮ ಅವಧಿಯಲ್ಲಿ ಒಂದ್ ರೀತಿ ಸಾವಯವ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು, ಪರಿವರ್ತನೆ ಮಾಡ್ಲಿಕ್ಕೆ ಏನಾದ್ರು ಅವಧಿ ನಿರ್ದಿಷ್ಟ ಗುರಿ ಹಾಕೊಂಡಿದ್ದೀರಾ? ಎಷ್ಟು ಅವಧಿಯಲ್ಲಿ ಅಂತ ಹೇಳಿ ಇದು ಘೋಷಣೆದ್ದು 3 ವರ್ಷದ್ದು ಯೋಜನೆ ಇದೆ. ಇದು 3 ವರ್ಷ ಆದ ನಂತರ ಸಂಪೂರ್ಣವಾಗಿ ಜೋಡ ತಾಲೂಕನ್ನ ಸಾವಯವವಾಗಿ ಪರಿವರ್ತನೆ ಮಾಡಿ ಅದನ್ನ ಪ್ರಮಾಣೀಕರಣ ಕೂಡ ನಾವು ನಮ್ಮ ಸರ್ಕಾರ ಮಟ್ಟದಲ್ಲಿ ಮಾಡೋದೊಂದು ಯೋಜನೆ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಆರ್ಗ್ಯಾನಿಕ್ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿಗೆ ಮಾರುಕಟ್ಟೆ ವ್ಯವಸ್ಥೆನೂ ನಮ್ಗೆ ಕಲ್ಪಿಸುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದನ್ನು ಖಂಡಿತವಾಗಿ ಯಶಸ್ವಿಯಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್ಕಾರ ಏನಾದ್ರು ವಿಶೇಷವಾಗಿ ವಿಶೇಷ ಅನುದಾನ ಮೀಸಲಿಟ್ಟಿದ್ದೀರಿ. ಅದು ಇನ್ನ ನಮಗೆ ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ತರ ಅನುಷ್ಠಾನ ಮಾಡ್ಬೇಕಂತ ಎಲ್ಲಾ ಮಾರ್ಗಸೂಚಿಗಳು ಹಾಗೂ ಅನುದಾನ ಬಿಡುಗಡೆ ಬಗ್ಗೆ ಮಾಹಿತಿಯನ್ನ ಇನ್ನು ಕೆಲವು ದಿನಗಳಲ್ಲಿ ಕೊಡ್ತಾರೆ. ಅದನ್ನ ನಾವು ಅನುಷ್ಠಾನ ಜುಲೈಗೆ ನಮ್ದಿಲ್ಲಿ ಮುಂಗಾರು ಹಂಗಾಮ್ ಸ್ಟಾರ್ಟ್ ಆಗುದು, ಅಷ್ಟರೊಳಗೆ ನಾವೆಲ್ಲ ತಯಾರಿ ಮಾಡ್ಕೊಂಡು ಅದನ್ನ ಯಶಸ್ವಿಯಾಗಿ ಘೋಷಣೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಮನೆ ತಾನೇ ಕೃಷಿ ಸಚಿವರು ಸಹ ತಾಲೂಕಿಗೆ ಬಂದು ಸಾವಯವ ಕೃಷಿ ಹೀಗೆ ಸಾಕಷ್ಟು ಒತ್ತು ನೀಡಿರ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಕೃಷಿ ಇಲಾಖೆಯ ಒಂದು ರೀತಿ ಜಂಟಿ ನಿರ್ದೇಶಕರನ್ನ ಹೇಳ್ತಾರೆ. ಸರ್ ನಮಸ್ತೆ. ಹೇಳಿ ಸರ್, ಒಂದು ರೀತಿ ರಾಷ್ಟ್ರದಲ್ಲಿಯೇ ಒಂದು ರೀತಿ ಪ್ರಥಮ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ. ಒಂದು ರೀತಿ ಜೊಯ್ಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ತಾಲೂಕು. ಈ ತಾಲೂಕಿನಲ್ಲಿ ಹೆಚ್ಚಿನ ಪ್ರದೇಶ ಅರಣ್ಯದಿಂದ ಆವರಿಸಿರುವುದರಿಂದ ಮತ್ತು ಇಲ್ಲಿನ ಕೃಷಿಕರು ಹೆಚ್ಚಾಗಿ ಸಾವಯವ ಪದ್ಧತಿಯನ್ನೇ ಅನುಸರಿಸ್ತಾ ಇರೋದರಿಂದ 2022ನೇ ಸಾಲಿನಲ್ಲಿ ಮಾನ್ಯ ಈ ಕ್ಷೇತ್ರದ ಶಾಸಕರಾದ ಮಾನ್ಯ ಆರ್ ವಿ ದೇಶಪಾಂಡೆ ಸರ್ ಅವರು ಜೋಯ್ಡಾ ತಾಲೂಕನ್ನು ಒಂದು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದರು. ಇಲಾಖೆ ಮೂಲಕ ಈ ಪ್ರಸ್ತಾವನೆ ಸರ್ಕಾರದ ಮಟ್ಟದಲ್ಲಿತ್ತು. ಕಳೆದ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಜೋಯ್ಡಾ ತಾಲೂಕನ್ನು ಮುಂದಿನ 3 ವರ್ಷಗಳಲ್ಲಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲಾಗುವುದು ಎಂಬ ಒಂದು ಯೋಜನೆಗೆ ಘೋಷಣೆಯನ್ನು ಮಾಡಿದರು. ಅದರನ್ವಯ ಈ ಮುಂದಿನ 3 ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ನಾವು ಪರಿವರ್ತಿಸಲಿಕ್ಕೆ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಈ ಮುಂದಿನ 3 ವರ್ಷಗಳಲ್ಲಿ ಜೋಯ್ಡಾ ತಾಲೂಕಿನಲ್ಲಿ ಸಂಪೂರ್ಣ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ 0 ಮಾಡಿ ಸಂಪೂರ್ಣ ಸಾವಯವ ಪದ್ಧತಿಯನ್ನು ಇಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಮತ್ತು ಸಂಪೂರ್ಣ ಜೋಯ್ಡಾ ತಾಲೂಕಿನ ಎಲ್ಲ ರೈತರ ಕ್ಷೇತ್ರಗಳನ್ನು ಸಾವಯವ ಪ್ರಮಾಣೀಕರಣಕ್ಕೆ ಅಂದರೆ ಸರ್ಟಿಫಿಕೇಷನ್ಗೆ ಅಳವಡಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೇವೆ. ಇದು ಕೇವಲ ಬರೀ ಕೃಷಿ ಇಲಾಖೆಯಿಂದ ಆಗುವಂಥದ್ದಲ್ಲ, ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಇತರ ಇಲಾಖೆಗಳಾದ ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಅರಣ್ಯ ಮತ್ತು ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ಎಲ್ಲ ಇಲಾಖೆಗಳ
ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದಿನ 3 ವರ್ಷಗಳಲ್ಲಿ ಅನುಷ್ಠಾನ ಮಾಡ್ತೀವಿ. ಸರ್, ಈಗ ವಿಶೇಷವಾಗಿ ಯಾವ ರೀತಿ ಈ ಕಡೆ ಭಾಗದ ರೈತರು ಯಾವ ರೀತಿ ಅನುಕೂಲ ಆಗೋದಿದೆ ಸರ್? ಯಾಕಪ್ಪ ಅಂತಂದರೆ ಒಂದು ರೀತಿ ಮೊದಲೇ ವೈಜ್ಞಾನಿಕ ಯುಗದಲ್ಲಿ ಅತ್ಯಂತ ಇದ್ರೊಳಗಿರ್ತಕ್ಕಂಥದ್ದು ಕ್ವಾಲಿಟಿಗೆ ಯಾವ ರೀತಿ ಏನು ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಈಗ ದೇಶದೆಲ್ಲೆಡೆ ಮತ್ತು ಜಗತ್ತಿನಲ್ಲೇ ಕೂಡ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚಿನ ಅರಿವು ಜನರಲ್ಲಿ ಮೂಡ್ತಾ ಇದೆ. ರಾಸಾಯನಿಕ ಮುಕ್ತ ಆಹಾರವನ್ನು ಎಲ್ಲ ಜನರು ಕೂಡ ಬಯಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಈ ಸಾವಯವ ಪದಾರ್ಥಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಈ ಎಲ್ಲ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುವಂಥ ಎಲ್ಲ ಲಕ್ಷಣಗಳು ಇವೆ. ಈಗಾಗಲೇ ಸರ್ಕಾರ ಏನು ಈ ತಾಲೂಕನ್ನು ಸಾವಯವ ತಾಲೂಕು ಅಂತ ಮುಂದಿನ 3 ವರ್ಷಗಳಲ್ಲಿ ಪರಿವರ್ತನೆ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡ್ತಾ, ತದನಂತರ ಈಗಾಗಲೇ ಕೆಲವೊಂದು ಬೆಂಗಳೂರು ಅಥವಾ ಬೇರೆ ಬೇರೆ ರಾಜ್ಯಗಳ ವಿವಿಧ ಕಂಪನಿಗಳು ಇಲ್ಲಿಯ ಭತ್ತಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಈಗ ತಾಲೂಕಿನಲ್ಲಿ 2 ರೈತ ಉತ್ಪಾದಕ ಸಂಸ್ಥೆಗಳಿವೆ. ಆಲ್ರೆಡಿ ಆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಭತ್ತಗಳನ್ನು ಅಥವಾ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಬೆಲೆಗೆ ಖರೀದಿ ಮಾಡಲಿಕ್ಕೆ ಈಗಾಗಲೇ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇಲ್ಲಿಯ ರೈತರಿಗೆ ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವುದಂತೂ ಖಂಡಿತವಾಗಿ. ಸರ್, ಈಗ ಇನ್ನೊಂದು ಜೊಯ್ಡಾದಲ್ಲಿ ಸಾವಯವ ಇದು ಮಾಡಲಿಕ್ಕೆ ಮೊದಲೇ ಕೃಷಿ ಕೇಂದ್ರದಲ್ಲಿ ಸಿಬ್ಬಂದಿಗಳಿಲ್ಲ ಸರ್, ಅಧಿಕಾರಿಗಳಿಲ್ಲ. ಜೊಯ್ಡಾ ಅಂತಕ್ಕಂಥ ತಾಲೂಕು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಸರ್? ಯಾಕಪ್ಪ ಅಂದರೆ ಸರ್ಕಾರ ಏನೋ ಬಡ್ಜೆಟಲ್ಲಿ ಇದಾಯಿತು, ಕೃಷಿ ಸಚಿವರು ಬಂದೋದ್ರು, ಆದರೆ ಸಿಬ್ಬಂದಿಗಳು ವಿಶೇಷ ಸಿಬ್ಬಂದಿಗಳು ಬೇಕಾಗುತ್ತೆ ಸರ್. ಜೊಯ್ಡಾ ಅಂತ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇಲಾಖೆಯಲ್ಲಿ ಸಿಬ್ಬಂದಿಗಳ ತೀವ್ರ ಕೊರತೆ ಇದೆ. ಈ ಕೊರತೆಯ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ನಾವು ತಿಳಿಸಿದ್ದೀವಿ. ಸರ್ಕಾರ ಈಗ ಅದಕ್ಕಾಗಿಯೇ ಸರ್ಕಾರ ಒಂದನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರದೊಟ್ಟಿಗೆ ಬೇರೆ ಬೇರೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು, NGOಗಳು ಮತ್ತು ವಿವಿಧ ಇಲಾಖೆಗಳನ್ನು ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವಿಷ್ಟು ಅಟೋಷಕರಿಗೆ ಗೊತ್ತಾಯ್ತಲ್ಲ, ವಿಶೇಷವಾಗಿ ಸಾವಯವ ತಾಲೂಕು ಜೊಯ್ಡಾ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿರ್ತಕ್ಕಥ ಶ್ರೀ RV ದೇಶಪಾಂಡೆ ಸಾಹೇಬ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಜೊಯ್ಡಾ ತಾಲೂಕು ಒಂದು ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಮಾನ್ಯ ಗೌರವಾನ್ವಿತ ಶಾಸಕರು ಏನು ಹೇಳ್ತಾರೆ ಸರ್? ನಮಸ್ತೆ. ಈಗ ವಿಶೇಷವಾಗಿ ಜೊಯ್ಡಾ ಅಂತಕ್ಕಂಥದ್ದು ಸಾವಯವ ತಾಲೂಕಾಗಿ ಘೋಷಣೆ ಆಗಿರುತ್ತೆ. ಜೊಯ್ಡಾ ತಾಲೂಕಾದಲ್ಲಿ ಸಾವಯವ ಕೃಷಿ ಬೆಳೆಸಬೇಕು. ಆ ದಿಕ್ಕಿನಲ್ಲಿ ಗೌರವಾನ್ವಿತ ರಾಜ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಜಿಯವರು ತಮ್ಮ ಮುಂಗಡ ಪತ್ರದಲ್ಲಿ ಜೊಯ್ಡಾ ತಾಲೂಕಾ ಸಾವಯವ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿದ್ದಾರೆ. ಗೌರವಾನ್ವಿತ ಕೃಷಿ ಸಚಿವರು ಚಲರಾಯಸ್ವಾಮಿ ಇಲ್ಲಿ ಬಂದಿದ್ರು, ಜೊಯ್ಡಾಗೂ ಹೋಗಿದ್ರು. ಆ ಸಮಯದಲ್ಲಿ ಆ ವಿಚಾರವು ನಾವು ಚರ್ಚೆ ಮಾಡಿದ್ದೇವೆ. ಅದು ತಾನು ಮುಂದಿನ ಕ್ರಮ ನಾನು ತಗೊಳ್ತೇನೆ. ಅಲ್ಲಿ ಸಾವಯವ ಕೃಷಿ ಬೆಳಲಿಕ್ಕೆ ಅಂದರೆ ನೀವು ಕೇವಲ ಘೋಷಣೆ ಮಾಡಿದರೆ ಆಗುವುದಿಲ್ಲ, ಅದಕ್ಕೆ ಉತ್ತೇಜನ ಕೊಡಬೇಕಾಗ್ತದೆ. ಅಂದರೆ ರೈತರು ಯಾರು ಬೆಳೆಸ್ತಾರೆ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸಪೋರ್ಟ್ ಸಿಗಬೇಕು. ಯಾಕಂದರೆ ಸಾವಯವ ಕೃಷಿಯಲ್ಲಿ ಬೆಳೆ ಗುಣಮಟ್ಟದ ಬರ್ತದೆ, ಆದರೆ ಇಳುವರಿ ಕಡಿಮೆ ಇರ್ತದೆ. ಹಾಗಾಗಿ ಅವ್ರಿಗೆ ಆರ್ಥಿಕ ನೆರವನ್ನು ಕೊಡಬೇಕಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ನೋಡಪ್ಪ, ರೈತರಿಗೆ ಇಡೀ ರಾಷ್ಟ್ರದಲ್ಲಿ ಸಮರ್ಪಕವಾಗಿ ಇನ್ಶೂರೆನ್ಸನ್ನು ವಿತರಣೆ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನವನ್ನು ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಸಂತೋಷ ಅಲ್ಲ? ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ನಮ್ಗೆ ಸಂತೋಷ ಅಲ್ಲ? ಮುಂದೆ ಅದಕ್ಕಿಂತ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಮಾಡೋಣ ಅಂತ. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಒಂದು ರೀತಿ ಸಮಗ್ರವಾಗಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿರ್ತಕ್ಕಂಥ ಒಂದು ರೀತಿ ಜೊಯ್ಡಾ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕೃಷಿಕರ ಪದ್ಧತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಮಾದರಿಯಾಗಿದೆ. ಮತ್ತೊಂದು ಕಡೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಆರೋಗ್ಯ ಪ್ರಪಂಚ ನಿರ್ವಹಣೆ ಮಾಡುವಲ್ಲಿ ಸಾವಯವ ಮತ್ತೆ ಸಿರಿಧಾನ್ಯಗಳ ಪ್ರಾಮುಖ ಅತ್ಯಮೂಲ್ಯವಾಗಿದೆ ಅಂತಕ್ಕಂಥದಕ್ಕೆ ಮೊದಲಿಂದನೂ ಸಹ ಒಂದು ರೀತಿ ಗುಣಮಟ್ಟದ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಬೆಳೀತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅತ್ಯಂತ ಪ್ರಶಂಸನೀಯ. ಹಾಗಾಗಿ ಈಗ ಕೃಷಿ ಇಲಾಖೆ
ಏನು ಜೊಯ್ಡಾ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮಾದರಿ. ಹಾಗಾಗಿ ದಯವಿಟ್ಟು ಈ ಒಂದು ಪದ್ಧತಿ ರಾಜ್ಯಾದ್ಯಂತ ಒಂದ್ ರೀತಿ ಅನುಕರಣೆ ಆಗ್ಲಿ, ಕೃಷಿ ಇಲಾಖೆ ಈ ಕಡೆ ಗಮನ ಹರಿಸ್ಲಿ ಅಂತಕ್ಕಂಥ ಸ್ಟೋರಿನ ಮುಗಿಸ್ತಾ ಈ ಒಂದು ಸಾವಯವ ಪದ್ಧತಿಗೆ ಮಾದರಿಯಾದ ಜೊಯ್ಡಾ ತಾಲೂಕು ಅಂತಕ್ಕಂಥ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಒಟ್ಟಾರೆ ಆಧುನಿಕ ಜಗತ್ತಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಯ ಜೊತೆಗೆ ಹೆಚ್ಚು ಇಳುವರಿ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸುವ ಇಂತಹ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕಿನ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಶಸ್ಸು ಕಂಡಿರೋದು ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ ಅವರಿಗೆ ನಮನವನ್ನ ಸಲ್ಲಿಸೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.